ಹರೇ ಕೃಷ್ಣ, ಎಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ತುಂಬ ಕ್ಯೂಟ್ ಸಿಂಪಲ್ ಆಗಿರೋ ಡಕ್ಕಿ ಚೈನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಈ ಕ್ರಾಫ್ಟ್ ಜರ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಯೆಲ್ಲೋ ಪೈಪ್ ಕ್ಲೀನರ್, ಪರ್ಪಲ್ ಕಲರ್ ಆ್ಯಂಡ್ ಆರೆಂಜ್ ಕಲರ್ ಪೈಪ್ ಕ್ಲೀನರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪೇಪರಲ್ಲಿ ಮಾಡಿರೋವಂಥ 2 ಸೆಂಟಿಮೀಟರಲ್ಲಿ ಬಾಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 2 ಬ್ಲ್ಯಾಕ್ ಐಸಸ್. ಆ್ಯಂಡ್ ನಾನಿಲ್ಲಿ ಇದರಲ್ಲಿ 2 ಥರ ಗಮ್ ಯೂಸ್ ಮಾಡ್ತಿದ್ದೀನಿ, ಗ್ಲೂ ಗನ್ ಆ್ಯಂಡ್ B7000 ಗಮ್. ಈಗ ಈ ಬಾಲಲ್ಲಿ ಯೆಲ್ಲೋ ಕಲರ್ ಪೈಪ್ ಕ್ಲೀನರ್ ತಗೊಂಡು ಸುತ್ತಾಗಿ ರೌಂಡಾಗಿ ನಾವು ರೋಲ್ ಮಾಡ್ಕೊಂಡು ಬರಬೇಕು. ಈಗ ಒಂದನ್ನು ಮಾತ್ರ ಈ ಥರ ರೌಂಡ್ ಮಾಡಿಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿ. ನಾನಿಲ್ಲಿ ಗ್ಲೂ ಗನ್ ಯೂಸ್ ಮಾಡ್ತಾ ಇದ್ದೀನಿ. ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ಅದು ಬಿಸಿ ಇರೋದ್ರಿಂದ ಬೇಗ ಅಂಟ್ಕೊಳ್ಳುತ್ತೆ. ಇವಾಗ ನಾನು ಒಂದೊಂದೇ ತಗೊಂಡು ಸುತ್ತಾಕ್ತಾ ಇದ್ದೀನಿ. ಬಿಗ್ಗಿಯಾಗಿ ಸುತ್ತಾಕಬೇಕು. ಸಾಫ್ಟಾಗಿ ಮಾಡಿದ್ರೆ ಬಿಚ್ಚೋಗೋಂಥ ಚಾನ್ಸಸ್ ಇರುತ್ತೆ. ಎಲ್ಲ ಟೈಮಲ್ಲೂ ಸುತ್ತಾಕಬೇಕಾದ್ರೆ ಎಲ್ಲ ಟೈಮಲ್ಲೂ ನೀವು ಗ್ಲೂ ಗನ್ ಯೂಸ್ ಮಾಡಿ. ನಾವಿದು ಕಂಪ್ಲೀಟ್ ಮಾಡಿದ್ಮೇಲೆ ರೌಂಡ್ ಶೇಪ್ ಬರಬೇಕು, ಬಾಲ್ ಶೇಪ್ ಬರಬೇಕು. ಇದನ್ನು ಫಸ್ಟ್ ಟೈಮ್ ಮಾಡೋರಿದ್ರೆ ಯಾರಾದರೂ ಮಾಡಬೇಕಾದ್ರೆ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಯಾವ ಥರ ಬರುತ್ತೆ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಪೈಪ್ ಕ್ಲೀನರ್ನ ಇಲ್ಲಿಗೆ ಎಂಡ್ ಮಾಡಿ ನಾವು ಪ್ಲೇಟ್ಸ್ ಥರ ಫಸ್ಟ್ ಟೈಮ್ ಮಾಡ್ಕೊಂಡ್ವಲ್ಲ, ಫಸ್ಟ್ ಪೇಸ್ಟ್ ಮಾಡಬೇಕಾದ್ರೆ ಅದೇ ಥರ 1 more ಪೈಪ್ ಕ್ಲೀನರಲ್ಲಿ ರೌಂಡ್ ಶೇಪ್ ತಗೊಂಡು ಆ ಥರ ಗ್ಲೂ ಗನ್ನಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ರೌಂಡ್ ಶೇಪಲ್ಲಿ ಬಂತು, ಪರ್ಫೆಕ್ಟಾಗಿ ಬಾಲ್ ಶೇಪಲ್ಲಿದೆ ಇದು. ಈಗ ಒಂದು ಕಡ್ಡಿ ತಗೊಂಡು ಪರ್ಪಲ್ ಕಲರಲ್ಲಿ ಅದರಲ್ಲಿ ಸುತ್ತಾಕೊತಿದ್ದೀನಿ. ನಿಮ್ಮ ಹತ್ರ ಯಾವುದೇ ಕಡ್ಡಿ ಇದ್ರೂ ನೀವು ಯೂಸ್ ಮಾಡ್ಬೋದು. ಸ್ಮಾಲ್ ಕಡ್ಡಿ ಇರಬೇಕು. ಅದೊಂದು 3 mm ಸ್ಟಿಕ್ ಆಗಿದ್ರೆ ಓಕೆ. ಅವಾಗ ಈಸಿಯಾಗಿ ನೀವು ರೋಲ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಫೇಸಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಅಳತೆ ಇಟ್ಕೊಂಡು ಮಿಕ್ಕಿದೆಲ್ಲ ಪೇಸ್ಟ್ ಪರ್ಪಲ್ ಕಲರ್ ಪೈಪ್ ಕ್ಲೀನರಿಂದ ಪೇಸ್ಟ್ ಮಾಡ್ಕೊಂಡು ಬರಬೇಕು.
ಈಗ ಅದ್ರ ಮೇಲೆ ಕಂಪ್ಲೀಟಾಗಿ ನಾನು ಪರ್ಪಲ್ ಕಲರ್ ಪೈಪ್ ಕ್ಲೀನರ್ನ ಪೇಸ್ಟ್ ಮಾಡ್ತಾ ಇದ್ದೀನಿ, ರೌಂಡ್ ಅಪ್ ಮಾಡ್ಕೊತಾ ಇದ್ದೀನಿ. ಅದು ಲಾಸ್ಟಲ್ಲಿ ಹ್ಯಾಟ್ ಆಕಾರ ಬರುತ್ತೆ. ಈಗ ಕಂಪ್ಲೀಟ್ ಆಗಿದೆ. ಅದು ಹೆಡ್ ಮೇಲಿರೋ ಹ್ಯಾಟ್ ಥರ ಕಾಣಿಸ್ತಿದೆ. ಇಲ್ಲಿ ಆರೆಂಜ್ ಕಲರ್ ಪೈಪ್ ಕ್ಲೀನರ್ ತಗೊಂಡಿದ್ದೀನಿ. ಇವಾಗ ಸ್ಮಾಲ್ ನೋಸ್ ಮಾಡ್ಕೊತಿದ್ದೀನಿ ಫೇಸ್ಗೆ. ಈಗ ಪರ್ಫೆಕ್ಟ್ ಆಗಿ ಡಕ್ ನೌಸ್ ಶೇಪಲ್ಲಿದೆ. ಆ್ಯಂಡ್ ನಾನಿಲ್ಲಿ ಆರೆಂಜ್ ಕಲರ್ ಪೈಪ್ ಕ್ಲೀನರಲ್ಲಿ 2 ಫೂಟ್ ಮಾಡ್ಕೊತಾ ಇದ್ದೀನಿ. 2 ಫೂಟ್ ಕೂಡ ಸೇಮ್ ಸೈಜ್ ಇರಬೇಕು. ಆ್ಯಂಡ್ ಅದಾದಮೇಲೆ ನೀವು ಸೈಜ್ ನೋಡ್ಕೊಳ್ಳಿ, ಯಾವ ಪ್ಲೇಸಲ್ಲಿ ಇಕ್ಕಿದ್ರೆ ನಿಮಗೆ ಪರ್ಫೆಕ್ಟ್ ಫೂಟ್ ಥರ ಕಾಣಿಸುತ್ತೆ ಅಂತ. ನಾನೀಗ ಪೇಸ್ಟ್ ಮಾಡಿದ್ದೀನಿ. ಫೂಟ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ರೈಟ್ ಸೈಡ್ ಲೆಫ್ಟ್ ಸೈಡ್ ಇಯರ್ ಥರ ಮಾಡ್ತಾ ಇದ್ದೀನಿ. ಇಷ್ಟು ಸ್ಮಾಲ್ ಆಗಿದ್ರೆ ಸಾಕು, ಯೂನಿಕ್ ಆಗಿ ಕಾಣಿಸುತ್ತೆ. ಈಗ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿದೆ. ಇದಕ್ಕೆ ಐಸ್ ಪೇಸ್ಟ್ ಮಾಡಬೇಕು ಅಷ್ಟೇ. ಈ ಐಸ್ ಪೇಸ್ಟ್ ಮಾಡೋಕ್ಕೆ ನಾನು ಗಮ್ ಯೂಸ್ ಮಾಡ್ತಾ ಇದ್ದೀನಿ, B7000ದು.
ಇದನ್ನು ನೀವು ಮಕ್ಕಳಿಗೆ ಗಿಫ್ಟ್ ಥರ ಆದರೂ ಕೊಡ್ಬೋದು ಅಥವಾ ನೀವೇ ಕೀ ಚೈನ್ ಥರ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದಕ್ಕೆ ಕೀ ಚೈನ್ ಆ್ಯಡ್ ಮಾಡ್ತಾ ಇದ್ದೀನಿ. ಕೀ ಚೈನ್ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಮಾಡಿದ್ದೀನಿ. ನಿಮಗೆ ಈ ಕ್ಯೂಟ್ ಡಕ್ ಕೀ ಚೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಕಮೆಂಟ್ ಮಾಡಿ. ಇದೇ ತರಹ ಇನ್ನಷ್ಟು ಪೈಪ್ ಕ್ಲೀನರ್ ಕ್ರಾಫ್ಟ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.